ಹಾಯ್ ಹಲೋ ಗಾಯ್ಸ್, ಬಹಳ ದಿನ ಆಯ್ತು ವಿಡಿಯೋ ಮಾಡಿ. ಅದಕ್ಕೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ತಗೊಂಡ್ಬಂದಿದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಆಮೇಲೆ ಯೂಟ್ಯೂಬ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅತಿ ದೊಡ್ಡ IPO ಜಿಯೋ IPO ಬರ್ತಾ ಇದೆ ಅಂತ. ಅದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನೋಡೋಣ. ರಿಲಯನ್ಸ್ ಅವರ 49ನೇ ಆನಿವರ್ಸರಿ ದಿನ ಜಿಯೋ ರಿಲಯನ್ಸ್ ದವರು ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಹೊರಗಡೆ ಬಿಟ್ಟಿದ್ದಾರೆ. ಅದೇನಂದ್ರೆ ಜಿಯೋ IPO. ಇದರಿಂದ ಇಡೀ ಸ್ಟಾಕ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆ ತುಂಬಾ ಇದೆ. ಜಿಯೋ ರಿಲಯನ್ಸ್ ಬರೋಬ್ಬರಿ 35,000 ಕೋಟಿಗಿಂತ ಹೆಚ್ಚು ಫಂಡ್ ನ ರೈಸ್ ಮಾಡೋ ಜೊತೆಗೆ IPOಗೆ ಬರ್ತಾ ಇದೆ. ಈ IPO ನಲ್ಲಿ ರಿಲಯನ್ಸ್ ಬರೋಬ್ಬರಿ 27 ಕೋಟಿ ಹೊಸ ಶೇರ್ ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಈ IPO ಫ್ರೆಶ್ ಇಶ್ಯೂ ಆಗಿರೋದ್ರಿಂದ ಜಿಯೋನ ಒಟ್ಟು ಈಕ್ವಿಟಿಯಲ್ಲಿ ಸುಮಾರು 2.97% ಮಾತ್ರನೇ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇರೋದು. ಇದರಿಂದಾಗಿ ಜಿಯೋ ಏರ್ಟೆಲ್ ಗಿಂತ ದೊಡ್ಡದಾಗುವಷ್ಟೇ ಅಲ್ಲ, ಇಂಡಿಯಾದ 3ನೇ ಅತಿ ದೊಡ್ಡ ಲಿಸ್ಟೆಡ್ ಕಂಪನಿಯಾಗಿ ಹೊರಹೊಮ್ಮುತ್ತದೆ. ಇಷ್ಟೊಂದೆಲ್ಲ ದುಡ್ಡನ್ನ ಜಿಯೋ 5G ಎಕ್ಸ್ಪೆಂಡ್ ಮಾಡಕ್ಕೆ ಮತ್ತೆ ತನ್ನ ಹತ್ರ ಇರೋ ಡೆಟ್ ನ ಕ್ಲಿಯರ್ ಮಾಡಕ್ಕೆ ಬಳಸ್ಕೊಳ್ಳೋದಲ್ಲದೆ AI ಮತ್ತು ಸ್ಯಾಟಲೈಟ್ ಇಂಟರ್ನೆಟ್ ನ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಜಿಯೋನ ಆಲ್ ಓವರ್ ದ ವರ್ಲ್ಡ್ ನಲ್ಲಿ ತರಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಜಿಯೋ ಒನ್ ಆಫ್ ದಿ ಬೆಸ್ಟ್ ಮೂವ್ ಇನ್ ಆಲ್ ಓವರ್ ಇಂಡಿಯಾ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಜಿಯೋ IPO ನ ಅಪ್ಲೈ ಮಾಡ್ಬೇಕಾ ಮಾಡ್ಬಾರ್ದು ಅಂತ ನಿಮ್ ಸಜೆಷನ್ ಕೆಳಗಡೆ ಕಮೆಂಟ್ ಮಾಡಿ.